ಚಿಕ್ಕವರಿದ್ದಾಗ ಇಷ್ಟನೇ ಇಲ್ದಿರೋ ಬದನೆಕಾಯಿ ಪಲ್ಯ ದೊಡ್ಡವರು ಆಗ್ತಾ ಇದ್ದಾಗೆ ತುಂಬಾ ಇಷ್ಟಪಟ್ಟು ತಿಂತೀವಿ. ಈ ಫೇವ್ರೇಟ್ ಬದನೆಕಾಯಿ ಪಲ್ಯನ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ನಾನು 250 ಗ್ರಾಮ್ಸ್ ಬದನೆಕಾಯಿನ ಉದ್ದವಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೊಳ್ತಾ ಇದ್ದೀನಿ. ಈ ಥರ ಸೈಜ್ ಆದರೆ ಸಾಕು. ಇವಾಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಕಾಯಿಸ್ಕೊಂಡು ಅದರಲ್ಲಿ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದಮೇಲೆ ಕರಿಬೇವು ಸೊಪ್ಪನ್ನು ಹಾಕಬೇಕು. ಇದಕ್ಕೆ ಇವಾಗ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇದನ್ನ ಲೋ ಫ್ಲೇಮಲ್ಲಿ 5 ನಿಮಿಷ ಹುರಿಬೇಕು. ಈ ಬದನೆಕಾಯಿ ರೆಸಿಪಿ 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಹಾಗೂ ತುಂಬಾನೇ ರುಚಿಯಾಗಿರುತ್ತೆ. ಹಬ್ಬದಲ್ಲಿ ನೈವೇದ್ಯಕ್ಕೆ ಕಂಪಲ್ಸರಿಯಾಗಿ ಬೇಕಾಗಿರೋ ಬದನೆಕಾಯಿ ಪಲ್ಯ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಆದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡು ಇನ್ನೊಂದು ಸ್ವಲ್ಪ ಹುರಿಬೇಕು. ಇವಾಗ ಇದಕ್ಕೆ ಮಸಾಲೆಗಳನ್ನು ಸೇರಿಸೋಣ. ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ನಾನು 1 ಟೀ ಸ್ಪೂನ್ ಖಾರ ಮತ್ತು 1 ಟೀ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕ ಹಾಗೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇಲೆ ಒಂದು ಸ್ವಲ್ಪ ಹಿಂಗಿನ ಪುಡಿ ಹಾಕ್ತಾ ಇದ್ದೀನಿ. ಒಗ್ಗರಣೆ ಒಂದು ಸ್ವಲ್ಪ ಡ್ರೈ ಅನ್ಸಿದ್ರೆ 1-2 ಕಾಳು ನೀರು ಹಾಕಿ ಮತ್ತೆ ಬೇಯಿಸ್ಕೊಳ್ಳಿ. ಇವಾಗ ನಾನು ಒಂದು ಅರ್ಧ ಲಿಂಬೆ ಹಣ್ಣಷ್ಟು ಹುಣಸೆಯನ್ನ ನೆನೆ ಹಾಕಿಟ್ಟಿದ್ದೆ. ಅದರ ರಸನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ನಾವು ಈ ಪಲ್ಯಲ್ಲಿ ಟೊಮೆಟೊನ ಹಾಕೊಳ್ಳಲ್ಲ, ಸೊ ಅದಕ್ಕೆ ಹುಳಿಗೋಸ್ಕರ ಅಂತ ಹೇಳಿ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ. ಇವಾಗ ನಾವು ಕಟ್ ಮಾಡಿಟ್ಟಿರೋ ಬದನೆಕಾಯಿನ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷವರೆಗೂ ಕುಕ್ ಆಗ್ಲಿಕ್ಕೆ ಬಿಡಬೇಕು. ಮಧ್ಯದಲ್ಲಿ ಒಂದ್ಸಾರಿ ಲಿಡ್ನ ತೆಗೆದು ಮಿಕ್ಸ್ ಮಾಡಿ. ನೋಡಿ, ಈ ತರ ಸಾಫ್ಟ್ ಆದ್ರೆ ಸಾಕು. ಇವಾಗ ನಾನು ಪಲ್ಯಕ್ಕೆ 3 ತರ ಪುಡಿಗಳನ್ನ ಹಾಕ್ತೀನಿ. ಒಂದು ಹುರಿದು ಪುಡಿ ಮಾಡ್ಕೊಂಡಿರೋ ಕಡಲೆ ಬೀಜ ಪೌಡರ್, ಎಳ್ಳು ಪುಡಿ ಅಂದ್ರೆ ಎಳ್ಳಿನ ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋದು, ಮತ್ತೆ ಸಣ್ಣದಾಗಿ ಹೆರ್ಕೊಂಡಿರೋ ಒಣ ಕೊಬ್ಬರಿ. ಈ 3 ಪುಡಿಗಳನ್ನ ಹಾಕೋದ್ರಿಂದ ತುಂಬಾನೇ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ರುಚಿಕರವಾಗಿ ತಯಾರಾಗುತ್ತೆ ಪಲ್ಯ. ಈ ಪುಡಿಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡು ಬೇರೆ ಎಲ್ಲ ಪಲ್ಯಗಳಿಗೂ ಯೂಸ್ ಮಾಡಬಹುದು. ಇವಾಗ ನಾನು ಸ್ವಲ್ಪ ನೀರು ಹಾಕೊಂಡು ಇದನ್ನ ಮತ್ತೆ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ. ಪಲ್ಯ ಚೆನ್ನಾಗಿ ಬೆಂದ ಮೇಲೆ ಎಲ್ಲ ಖಾರ ಉಪ್ಪು ಎಲ್ಲ ಸರಿಯಾಗಿ ಮಿಕ್ಸ್ ಆದ್ಮೇಲೆ ನಾನು ಲಾಸ್ಟಿಗೆ ಗರಂ ಮಸಾಲ 1 ಟೀ ಸ್ಪೂನ್ ಅಷ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಅದು ನೋಡಿ ರೆಡಿ ಆಯ್ತು ಬದನೆಕಾಯಿ ಪಲ್ಯ. ಇಷ್ಟೇ ಸಿಂಪಲ್ ಮತ್ತು ಈಸಿ ಆಗಿರುತ್ತೆ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೀವು ಇದನ್ನ ಚಪಾತಿ ಹಾಗೂ ರೈಸ್ ಜೊತೆ ತಿನ್ಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.